ಜಿಲ್ಲಾ ಅನುದಾನ ರಹಿತ ಶಾಲೆಗಳ ಒಕ್ಕೂಟದ ವತಿಯಿಂದ ಇಎಸ್ಐ ಇಪಿಎಫ್ಒ ಯೋಜನೆಗಳ ಕುರಿತು ಮಾಹಿತಿ ಕಾರ್ಯಕ್ರಮ ಹಾಗೂ ಅನುದಾನ ರಹಿತ ಶಾಲೆಗಳು ಎದುರಿಸುತ್ತಿರುವ ಸವಾಲುಗಳ ಕುರಿತಾದ ಸಮಾಲೋಚನಾ ಸಭೆಯನ್ನು ಸ್ಕೌಟ್ಸ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ವಿಧಾನ ಪರಿಷತ್ ಶಾಸಕರಾದ ಎಸ್ಎಲ್ ಭೋಜೇಗೌಡ ಅವರು ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಶಿಕ್ಷಣ ಕ್ಷೇತ್ರದಲ್ಲಿ ಅನುದಾನ ರಹಿತ ಶಾಲೆಗಳ ಪಾತ್ರ ದೊಡ್ಡದಿದೆ. ಈ ಸಂಸ್ಥೆಗಳು ಎದುರಿಸುತ್ತಿರುವ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸರ್ಕಾರ ಗಮನ ಹರಿಸಬೇಕಿದೆ ಎಂದರು. ಮಾನ್ಯತೆ ನವೀಕರಣದ ಬಗ್ಗೆ ಡಿಪಾರ್ಟ್ಮೆಂಟ್ನಲ್ಲಿ ಅನೇಕ ಕಿರುಕುಳದ ಬಗ್ಗೆ ಕೂಡ ಬೇರೆ ಮಾತಾಡಿದ್ದಾರೆ. ನಾನು ಅದ್ರ ಬಗ್ಗೆ ಬಹಳ ಸೀರಿಯಸ್ ಇದೆ. ನಾನು ಇವತ್ತು ನಿಮ್ಗೆ ಹೇಳಿದ್ದಲ್ಲ ಇದು ವಿಚಾರ. ನಾನು ಶಾಸಕರ ಆದಂದಿನ ದಿನದಿಂದ ನಿಮ್ಮ ಅಧ್ಯಕ್ಷರು ನಿಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳೊಟ್ಟಿಗೆ ನಾನು ಹಂಚಿಕೊಂಡಿದ್ದೇನೆ. ನಾನು ನಿಮಗೆ ಆಗ್ಬೇಕಾಗ್ತಕ್ಕಂಥ ಕೆಲಸದ ವಿಚಾರದಲ್ಲಿ ನೀವು ನಮ್ಮ ಆಫೀಸಿನವರಿಗೆ ಬೇರೆ ಬೇರೆ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಳ್ಳೋ ವಿಚಾರದಲ್ಲಿ ನಾನು ಸಂಪೂರ್ಣ ವಿರೋಧ. ರಾಜ್ಯ ಘಟಕದ ಅಧ್ಯಕ್ಷರಾದ ಲೋಕೇಶ್ ತಾಳಿಕಟ್ಟೆ ಅವರು ಮಾತನಾಡಿ, ಅನುದಾನ ರಹಿತ ಶಾಲೆಗಳು ಎದುರಿಸುತ್ತಿರುವ ತೆರಿಗೆ, ಆಡಳಿತಾತ್ಮಕ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಎಳೆಯಾಗಿ ಬಿಡಿಸಿಟ್ಟರು. ಶಾಲೆಗಳಿಗೆ ಸರ್ಕಾರದ ವತಿಯಿಂದ ಸಿಗಬೇಕಾದ ರಿಯಾಯಿತಿಗಳ ಬಗ್ಗೆ ಒತ್ತಾಯಿಸಿದ್ದಾರೆ. ನಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಸದನ ಸಮಿತಿಯನ್ನು ರಚನೆಗೆ ಕಾರಣವಾದಂತಹ ನಮ್ಮೆಲ್ಲ ಮುಖಂಡರಾಗಿರುವಂತಹ, ಯಜಮಾನರಾಗಿರುವಂತಹ ಮತ್ತೆ ನಮ್ಮ ವಾಯ್ಸ್ ಆಗಿರುವಂತಹ ಭೋಜನವರಿಗೆ ನಾನು ಅಭಿನಂದಿಸ್ತೇನೆ. ಇಡೀ ರಾಜ್ಯದಲ್ಲಿ ಎಲ್ಲೇ ಯಾವುದೇ ಬಿಜಾಪುರ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಅಲ್ಲಿ ಕೂಡ ಎಲ್ಲ ಸಿಗುತ್ತಿದ್ದಾರೆ. ಸೊ ಇದ್ದಾಗಲೂ ಕೂಡ ಅಲ್ಲಿಂದ ಕೂಡ ಫೋನ್ ಮಾಡೋದು. ಸೊ ಒಬ್ಬರೇ ಮಾತಾಡ್ತಾರೆ ನನ್ನ ಸಮಸ್ಯೆ ಕುರಿತು, ಬೇರೆ ಯಾರು ಮಾತಾಡ್ತಾ ಇಲ್ಲ ಅಂತ. ಬಹುಶಃ ಹೊರಗಡೆ ಬೇರೆ ಏನೇನು ಮಾತಾಡಿದ ನಮಗೆ ಗೊತ್ತಿಲ್ಲ. ನಾವು ಬೋಲೇಗೌಡರ ವಿಚಾರ ಅಷ್ಟೇ ನಮಗೆ ಮುಟ್ತಾ ಇತ್ತು, ಅದನ್ನ ನಾವು ರಾಜ್ಯಕ್ಕೆ ತಲುಪಿಸ್ತಾ ಇದ್ದೀವಿ. ಸೊ ಈಗ ಡಿಡಿಪಿ ಅವರಿದ್ದಾರೆ, ಅವ್ರ ಮುಂದೆ ನಾನು ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛಿಸ್ತೀನಿ. ಅದರಿಂದ ಪ್ರಮುಖವಾಗಿ ಸದನ ಸಮಿತಿ ಅಂತ ರಚನೆ ಆಗಿದೆ, ಅದಕ್ಕಾಗಿ ಇದ್ದಾರೆ 21 ಬಾಕಿ ಇದೆ. ನಮ್ಮ ಸ್ಕೂಲಿಂದ 23-24 ಬಾಕಿ ಇದೆ. ಕೇಳಿದರೆ ಸಾಫ್ಟ್ವೇರ್ ಪ್ರಾಬ್ಲಮ್ಮು ಅದು ಇದು ಅಂತ ಏನೇನೋ ಹೇಳ್ತಾರೆ. ಇನ್ನೂ 21-22 ಇಂದ ಬಾಕಿ ಇದೆ. ಹಾಗೆ ಮಾನ್ಯತೆ ನೀಡೋದು ಅಷ್ಟೇ ಸರ್. 1 ಇಯರ್ಗೆ ಪರ್ಮಿಷನ್ ಕೊಡಲಿಕ್ಕೆ ಸಾಫ್ಟ್ವೇರ್ ಆಪ್ಷನ್ಸ್ ಇಲ್ಲ ಹಾಗೆ ಅಂತ ಹೇಳ್ತಾರೆ. ಸೊ RT ನಮಗೆ ಭಾರಿ ಸಮಸ್ಯೆ ಆಗಿದೆ ಸರ್. ದಯವಿಟ್ಟು ಇದಕ್ಕೊಂದು ಪರಿಹಾರ ಕೊಡಬೇಕು. ಈಗ ರೋಲ್ ಆಗಿಲ್ಲ, ಅವ್ರನ್ನೆಲ್ಲ ಮತ್ತೆ ರೋಲ್ ಮಾಡಬೇಕು ಅಂತ ಹೇಳ್ತಾರೆ. ನಮಗೆ ಅಡಿಷನಲಿ ಬರೀ ಬೀಳೋದು ಇಲ್ಲ 12% ಇಲ್ಲ ಟೋಟಲ್ 24%. ಈಸಿ ಇದೆ ಸರ್. PFTPR ಎಂಪ್ಲಾಯ್ಮೆಂಟ್ ಎನ್ರೋಲ್ಮೆಂಟ್ ಕ್ಯಾಂಪೇನ್ ಅಂತ ಇದೆ. 2017 ಯಾರಂತ ಎನ್ರೋಲ್ ಮಾಡಿಲ್ಲ ಅವ್ರು ಎನ್ರೋಲ್ ಮಾಡ್ಕೊಂಡ್ರೆ 3 ತರದ ಮೊದಲು. ಈ ಸಂದರ್ಭದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ತಿಮ್ಮರಾಜು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ರುದ್ರಪ್ಪ, ಅನುದಾನ ರಹಿತ ಶಾಲೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ನಾಗೇಂದ್ರ ಪೈ, ನಂದಕುಮಾರ್, ಶರದ್, ಶ್ರೀನಿವಾಸ್ ಉಪಸ್ಥಿತರಿದ್ದರು.